ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಸ್ವಾತಿ ಎಂಎಸ್. ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ, ತದಿಗೆ, ಮಘೆ ನಕ್ಷತ್ರ. ದಿನಾಂಕ 17/7/2026 ಶುಕ್ರವಾರ. ಮುಖ್ಯಾಂಶಗಳು. ಸನಾತನ ಧರ್ಮ ರಾಷ್ಟ್ರೀಯ ಸಂವಾದ. ಇಂದು ಮ್ಯಾಮ್ಕೋಸ್ ಸದಸ್ಯರ ಸಭೆ. ಸುದ್ದಿಯ ವಿವರ. ಸದ್ಗುಣಗಳೇ ಸನಾತನ ಧರ್ಮದ ಮೂಲ ಎಂದು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಹೇಳಿದರು. ಸಾಹಿತ್ಯ ಅಕಾಡೆಮಿ, ನವದೆಹಲಿ ಹಾಗೂ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಶ್ರೀ ಭಾರತೀ ತೀರ್ಥ ಶಾಸ್ತ್ರ ಸಮುತ್ಕರ್ಷ ಕೇಂದ್ರ, ಶೃಂಗೇರಿ ಸಂಯುಕ್ತಾಶ್ರಯದಲ್ಲಿ ಗುರುಭವನದಲ್ಲಿ ಬುಧವಾರ ಆಯೋಜಿಸಲಾಗಿದ್ದ ಸನಾತನ ಧರ್ಮ ಎಂಬ ವಿಷಯದ ಕುರಿತಾದ ಒಂದು ದಿನದ ರಾಷ್ಟ್ರೀಯ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವದಿಸಿದರು. ವೇದಶಾಸ್ತ್ರಗಳಲ್ಲಿ ಯಾವ ಮನುಷ್ಯನು ಯಾವ ಕಾಲಕ್ಕೆ ಯಾವುದನ್ನು ಮಾಡಬೇಕು ಮತ್ತು ಯಾವುದನ್ನು ಮಾಡಬಾರದು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಲಾಗಿದೆ ಎಂದರು. ಸಾಹಿತ್ಯ ಅಕಾಡೆಮಿಯ ಸಂಯೋಜಕ, ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠದ ಮಾಜಿ ಕುಲಪತಿ ಪ್ರೊಫೆಸರ್ ಹರೇಕೃಷ್ಣ ಶತಪಥಿ ಮಾತನಾಡಿ, ಭಾರತೀಯ ಸಂಸ್ಕೃತಿ ಮತ್ತು ಸನಾತನ ಧರ್ಮದ ಮೌಲ್ಯಗಳನ್ನು ಸಂರಕ್ಷಿಸುವಲ್ಲಿ ಇಂತಹ ರಾಷ್ಟ್ರೀಯ ವಿಚಾರ ಸಂಕಿರಣಗಳು ಸಹಕಾರಿಯಾಗಿವೆ ಎಂದರು. ಕಾರ್ಯಕ್ರಮದಲ್ಲಿ ಸಾಹಿತ್ಯ ಅಕಾಡೆಮಿ, ನವದೆಹಲಿಯ ಸಚಿವ ಪ್ರೊಫೆಸರ್ ವರುಣ್ ಗುಲಾಟಿ, ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಶ್ರೀ ಭಾರತೀ ತೀರ್ಥ ಶಾಸ್ತ್ರ ಸಮುತ್ಕರ್ಷ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ಸುಬ್ರಾಯ ವಿ ಭಟ್, ಪ್ರೊಫೆಸರ್ ರಾಘವೇಂದ್ರ ಭಟ್, ಪ್ರೊಫೆಸರ್ ಸೂರ್ಯನಾರಾಯಣ ಭಟ್ ಇದ್ದರು. ಉಡುಪಿ ಮಠದ ರಾಜಾಂಗಣದಲ್ಲಿ ಹರಿಕಥೆಯಲ್ಲಿ ಶ್ರೀ ಶಂಕರ ಭಗವತ್ಪಾದಾಚಾರ್ಯರನ್ನು ಅತ್ಯಂತ ಹೀನಾಯವಾಗಿ ನಿಂದಿಸಿರುವುದನ್ನು ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಮಹಾಸಭಾ ಕೇಂದ್ರ ಸಮಿತಿ ಅಧ್ಯಕ್ಷ ವಿಜಯರಂಗ ಕೋಟೆ ತೋಟ ಖಂಡಿಸಿದ್ದಾರೆ. ಅವರು ಈ ಬಗ್ಗೆ ಪತ್ರಿಕಾ ಹೇಳಿಕೆ ನೀಡಿ, ಉಡುಪಿ ಮಠದವರು ವಿವಾದ ಸರಿಪಡಿಸಲು ಹೇಳಿಕೆ ನೀಡಿದ್ದು, ಹರಿಕತೆ ಮಾಡಿದ ಮಹಿಳೆಯು ಕ್ಷಮಾಪಣೆ ಕೇಳಿ ಕೇವಲ ಕಣ್ಣರಿಸುವ ತಂತ್ರ ಮಾಡಿದ್ದಾರೆ. ಹಿಂದೂಗಳು ಹಿಂದೂಗಳಾಗಿ ಉಳಿದಿದ್ದೇವೆ. ಸನಾತನ ಧರ್ಮ ಉಳಿದು ಜಗತ್ತಿಗೆ ಬೆಳಕಾಗಿ ನಿಂತಿದೆ. ಇದಕ್ಕೆ ಮೂಲ ಕಾರಣ ಶ್ರೀಶಂಕರರು. ಸಾಕ್ಷಾತ್ ಪರಮೇಶ್ವರರ ಸ್ವರೂಪಿಗಳಾದ ಶಂಕರರಿಗೆ ಭಾರತೀಯರೆಲ್ಲರೂ ಋಣಿಯಾಗಿರಬೇಕು. ಇಂತಹ ಮಹಾಪುರುಷರನ್ನು ಯಾವುದೇ ಕಾರಣಕ್ಕೆ ಒಂದು ಸಮುದಾಯದವರು ನಿರಂತರ ನಿಂದಿಸುತ್ತಾ ಬಂದಿರುವುದು ಹಿಂದೂ ಸಮುದಾಯಕ್ಕೆ ಮಾಡಿದ ಅವಮಾನ. ವಾಕ್ ಸ್ವಾತಂತ್ರ್ಯದ ಹೆಸರಲ್ಲಿ ಇಂತಹ ಪ್ರಕರಣ ಮುಂದುವರೆದಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಮಲೆನಾಡು ಅಡಕೆ ಮಾರಾಟ ಸಹಕಾರ ಸಂಘದ ಸದಸ್ಯರ ಸಮಾಲೋಚನಾ ಸಭೆಯು ಪಟ್ಟಣದ ಚಪ್ಪರದಾಂಜನೇಯ ಸ್ವಾಮಿ ಸಭಾಂಗಣದಲ್ಲಿ ಶುಕ್ರವಾರ ಬೆಳಿಗ್ಗೆ 11ಕ್ಕೆ ಏರ್ಪಡಿಸಲಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕ ಅಂಬ್ಲೂರು ಸುರೇಶ್ ಚಂದ್ರ ತಿಳಿಸಿದ್ದಾರೆ. ಕಳೆದ ಒಂದು ವಾರದಿಂದ ನಾಪತ್ತೆಯಾಗಿದ್ದ ಮಳೆ ಗುರುವಾರ ಮಧ್ಯಾಹ್ನದ ವೇಳೆಗೆ ದಿಢೀರ್ ಹೆಚ್ಚಳವಾಗಿದ್ದು ಮತ್ತೆ ಮಳೆಯ ಭರವಸೆ ಮೂಡಿದೆ. ಇಂದಿನ ಕಾರ್ಯಕ್ರಮ ಶ್ರೀ ವಾರಾಹಿ ಅಮ್ಮನವರ ಆಷಾಢ ನವರಾತ್ರಿ ಮಹೋತ್ಸವ. ಆಷಾಢ ಶುದ್ಧ ಬಿದಿಗೆ ಶ್ರೀ ಸೂಕ್ತ ಹೋಮ ಬೆಳಗ್ಗೆ 8ರಿಂದ, ಸಾಮೂಹಿಕ ಶ್ರೀ ಚಂಡಿಕಾ ಪಾರಾಯಣ, ಭಜನೆ ಶ್ರೀ ಜಟಿಗೇಶ್ವರ ಭಜನಾ ಮಂಡಳಿ ಮಾವಿನಕಟ್ಟೆ ಮಧ್ಯಾಹ್ನ 2:30ಕ್ಕೆ. ಸ್ಥಳ ದೊಡ್ಡ ಹೊನ್ನೆ ಶ್ರೀ ವಾರಾಹಿ ಅಮ್ಮನವರ ದೇವಸ್ಥಾನ. ಜಾಹೀರಾತು. ರಾಮೇಶ್ವರ, ಕನ್ಯಾಕುಮಾರಿ, ಮಧುರೈ 5 ದಿನದ ದಕ್ಷಿಣ ಭಾರತ ಯಾತ್ರೆ ಜುಲೈ 24ರಿಂದ. ಸಂಪರ್ಕಿಸಿ 6362900210. ಪ್ರಧಾನ ಸಂಪಾದಕ KL ಗೋಪಾಲಕೃಷ್ಣ. ಸಹಕಾರ KV ರಮೇಶ್. ತಾಂತ್ರಿಕ ಸಹಕಾರ ಸ್ವಾತಿ MS ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆ್ಯಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸ್ಆ್ಯಪ್ ಮಾಡಿ. ವಂದನೆಗಳು.